ಸ್ನೇಹಿತರೆ ನಮಸ್ಕಾರ. ಪಠಾಣ್ಕೋಟ್ ದಾಳಿಯ ಮಾಸ್ಟರ್ ಮೈಂಡ್ ಭಯೋತ್ಪಾದಕರನ್ನ ಯುಪಿಎ ಸರ್ಕಾರ ಬಿಡುಗಡೆಗೊಳಿಸಿ ಪಾಕಿಸ್ತಾನಕ್ಕೆ ಸುರಕ್ಷಿತವಾಗಿ ಕಳುಹಿಸಿತ್ತು ಅನ್ನೋ ವಿಚಾರ ನಿಮಗೆ ಗೊತ್ತಿತ್ತಾ? ಗೊತ್ತಿಲ್ಲದೆ ಇದ್ದರೆ ನಾವು ನಿಮಗೆ ತಿಳಿಸ್ತೇವೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಆತ ಶಾಹಿದ್ ಲತೀಫ್ 2016 ಜನವರಿ 2ರಂದು ಪಠಾಣ್ಕೋಟ್ ವಾಯುನೆಲೆಯ ಮೇಲೆ ದಾಳಿ ಮಾಡಿದ ಜೈಷೆ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮಾಸ್ಟರ್ ಮೈಂಡ್ ಭಯೋತ್ಪಾದಕ. ಶಾಹಿದ್ ಲತೀಫ್ನನ್ನ 1996ರಲ್ಲಿ ಭಯೋತ್ಪಾದಕ ಚಟುವಟಿಕೆ ಮತ್ತು ನಾರ್ಕೋಟಿಕ್ಸ್ ಡ್ರಗ್ಸ್ ಆರೋಪದ ಅಡಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಂಧನ ಮಾಡಲಾಗಿತ್ತು. 1999ರ ಕಂದಹಾರ್ ವಿಮಾನ ಅಪಹರಣ ಪ್ರಕರಣದಲ್ಲಿ ಭಯೋತ್ಪಾದಕರನ್ನ ಬಿಡುಗಡೆಗೊಳಿಸುವ ಪಟ್ಟಿಯಲ್ಲಿ ಈತನದ್ದು ಹೆಸರಿತ್ತು. ಆದರೆ ಆ ಸಮಯದಲ್ಲಿದ್ದ ಕೇಂದ್ರ ಸರ್ಕಾರ ಈತನನ್ನ ಬಿಡುಗಡೆಗೊಳಿಸಲು ಒಪ್ಪಿಗೆ ನೀಡಿರಲಿಲ್ಲ. ಹಾಗಾಗಿ ಈತ ವಾರಣಾಸಿಯ ಜೈಲಿನಲ್ಲೇ ಕೊಳೀತಾ ಬಿದ್ದಿದ್ದ. ಯುಪಿಎ ಸರ್ಕಾರದ ಎರಡನೇ ಅವಧಿಯಲ್ಲಿ ಅಂದ್ರೆ 2010ರಲ್ಲಿ ಆಗಿನ ಪ್ರಧಾನಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಪ್ರತ್ಯೇಕತಾವಾದಿ ಸಂಘಟನೆಗಳ ಮುಖಂಡರೊಂದಿಗೆ ಮಾತುಕತೆ ಮಾಡಲು ಜಮ್ಮು ಕಾಶ್ಮೀರಕ್ಕೆ ತೆರಳುವವರಿದ್ರು. ಭಯೋತ್ಪಾದಕರ ಬಿಡುಗಡೆ ಪ್ರಕ್ರಿಯೆಯು ಪ್ರತ್ಯೇಕತಾವಾದಿ ಸಂಘಟನೆಯ ಮುಖಂಡರನ್ನ ಮನವೊಲಿಸಲು ಕೇಂದ್ರ ಸರ್ಕಾರ ಕೈಗೊಂಡಂತಹ ಸೌಹಾರ್ದತೆಯ ಕ್ರಮವಾಗಿತ್ತು ಅಂತ ಆಗ ಕೇಳಿ ಬರ್ತಾ ಇದ್ದಂತಹ ಮಾತು. ಹೀಗಾಗಿ ಶಾಹಿದ್ ಲತೀಫ್ ಜೊತೆಗೆ 25 ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿ ಪಾಕಿಸ್ತಾನಕ್ಕೆ ಸುರಕ್ಷಿತವಾಗಿ ಕಳುಹಿಸಿಕೊಟ್ಟಿದ್ರು. ವಿಪರ್ಯಾಸದ ಸಂಗತಿ ಅಂದರೆ ಆ ಸಮಯದಲ್ಲಿ ಪಾಕಿಸ್ತಾನದ ಜೈಲುಗಳಲ್ಲಿ ಕೊಳೀತಾ ಇದ್ದಂತಹ ಒಬ್ಬನೇ ಒಬ್ಬ ಭಾರತೀಯನನ್ನು ಕೂಡ ಪಾಕಿಸ್ತಾನ ಬಿಡುಗಡೆಗೊಳಿಸಿರಲಿಲ್ಲ. ಆಗಿನ ಕೇಂದ್ರ ಸರ್ಕಾರದ ಪ್ರಕಾರ ಇದೊಂದು ಗುಡ್ ವಿಲ್ ಗೆಸ್ಚರ್ ಅಂತೆ. ಭಾರತದ ಜೈಲಿನಿಂದ ಬಿಡುಗಡೆಗೊಂಡು ಪಾಕಿಸ್ತಾನ ಸೇರಿದಂತಹ ಶಾಹಿದ್ ಲತೀಫ್ ಮತ್ತೆ ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಜೊತೆಗೆ ಸಂಪರ್ಕವನ್ನು ಹೊಂದಾನೆ. 6 ವರ್ಷಗಳ ಬಳಿಕ ಅಂದ್ರೆ 2016ರಲ್ಲಿ ಪಠಾಣ್ಕೋಟ್ ವಾಯುನೆಲೆಯ ಮೇಲೆ ದಾಳಿ ಮಾಡುವಂತಹ ಫಿದಾಯಿನ್ ಸ್ಕ್ವಾಡ್ ನ ನಿರ್ವಾಹಕನಾಗ್ತಾನೆ. ದಾಳಿಯ ಮಾಸ್ಟರ್ ಮೈಂಡ್ ಅಂತ ಅನಿಸಿಕೊಳ್ಳುತ್ತಾನೆ. ಭಾರತದ 7 ಸೈನಿಕರ ಸಾವಿಗೆ ಕಾರಣನಾಗ್ತಾನೆ. ಈತನನ್ನ ಪಾಕಿಸ್ತಾನದ ಸಿಯಾಲ್ಕೋಟ್ ನಲ್ಲಿ 2023ರ ಅಕ್ಟೋಬರ್ 10ರಂದು ಅನಾಮಿಕ ಬಂದೂಕುದಾರಿಗಳು ಗುಂಡಿಟ್ಟು ಕೊಂದು ಬಿಡುತ್ತಾರೆ. 2010ರಲ್ಲಿ ಈತನ ಜೊತೆಗೆ ಬಿಡುಗಡೆಯಾದಂತಹ ಉಳಿದ 24 ಭಯೋತ್ಪಾದಕರು ಕೂಡ ಮೋಸ್ಟ್ ವಾಂಟೆಡ್ಗಳೇ. ಇವರೆಲ್ಲರೂ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳಿಗೆ ಸೇರಿದವರಾಗಿದ್ರು. ಎಲ್ಲರೂ ಪಾಕಿಸ್ತಾನ ಮೂಲದವರೇ ಆಗಿದ್ರು. ಯುಪಿಎ ಸರ್ಕಾರದ ಅವಧಿಯಲ್ಲಿ ಭಯೋತ್ಪಾದಕರು ಹೇಗೆಲ್ಲ ರಾಜಾರೋಷವಾಗಿ ಭಾರತದೊಳಗೆ ಬಂದು ಬಾಂಬ್ ಸ್ಫೋಟ ಮಾಡಿ ಹೋಗ್ತಾ ಇದ್ರು ಅನ್ನುವ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಕೇಂದ್ರ ಸರ್ಕಾರವೇ ಗುಡ್ ವಿಲ್ ಗೆಸ್ಚರ್ ನ ಹೆಸರಿನಲ್ಲಿ ಭಯೋತ್ಪಾದಕರನ್ನ ಬಿಡುಗಡೆಗೊಳಿಸುತ್ತದೆ ಅಂದ್ರೆ ಅವರಿಗೆ ದೇಶದ ಭದ್ರತೆ, ಜನಸಾಮಾನ್ಯರ ಬದುಕಿನ ಸುರಕ್ಷತೆಗಿಂತ ವೋಟ್ ಬ್ಯಾಂಕ್ ರಾಜಕಾರಣವೇ ಮುಖ್ಯವಾದಂತಾಯ್ತು ಅಲ್ವಾ?